ಹಾಯ್ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಮನೆಯಲ್ಲಿ ಸಾಂಬಾರ್ ಪುಡಿ ಖಾಲಿ ಆಗೋಗಿತ್ತು, ಸೊ ಅದಕ್ಕೆ ಏನೇನು ಬೇಕು ಅವೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಕನಿಹಾ ಮತ್ತು ಮನ್ವಿಕ್ ಮಲಗಿರೋದ್ರಿಂದ ನನ್ನ ಕೆಲಸ ಸರಾಗವಾಗಿ ಆಗ್ತಿತ್ತು. ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಧನಿಯಾನ 2 ದಿನ ಒಣಗಾಕಿ ನಾನಿಲ್ಲಿ ಧನಿಯಾನ ರೆಡಿ ಮಾಡ್ಕೋತಾ ಇದ್ದೆ. 2.5 kg ಧನಿಯಾಗೆ ನಾವು ಕೆ ಜಿ ಹಾಕ್ತೀವಿ. ನಾವು ಕೆಲವೊಬ್ಬರು ಸ್ವಲ್ಪ ಹಾಕ್ತಾರೆ, ನಾನು ಕೆ ಜಿಗೆ ಹಾಕ್ತೀನಿ. ಸೊ ಅದರ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕನಿಹಾ 2 ರಿಂದ 2.5 ಗಂಟೆ ಮಲ್ಕೊಳ್ಳೋದ್ರಿಂದ ನನಗೆ ಬೇಗ ಅವಳು ಮಲ್ಕೊಂಡು ಎದ್ದೋಳೋ ಅಷ್ಟರಲ್ಲಿ ನನ್ನ ಕೆಲಸ ಬೇಗ ಆಗಬೇಕಿತ್ತು. ಮತ್ತು ನಾನು ಬೆಳಗ್ಗೆಯಿಂದನೂ ಏನೂ ಕೆಲಸ ಮಾಡಿರಲಿಲ್ಲ, ಬರೀ ಇದೇ ಆಗೋಗಿತ್ತು. ಸೊ ಆದ್ದರಿಂದ ಇದು ಧನ್ಯದ ಕೆಲಸ ಅಂತ ಹೇಳಿದರೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆ ಕಾಳುಗಳನ್ನೆಲ್ಲ ಉರಿಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಕೆಲಸನ ಬೇಗ ಮಾಡ್ಕೊತಿದ್ದೆ. ಇನ್ನೂ ಸ್ನಾನ ಸಹ ಮಾಡಿರಲಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟು ಇದೆಲ್ಲ ಕ್ಲೀನ್ ಮಾಡಾದಮೇಲೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ಸ್ನಾನ ಮಾಡೋಣ ಅಂತ ಹೇಳಿ ಧನಿಯಾ ಮತ್ತು ಮೆಣಸಿನ್ಕಾಯಿ, ಅಕ್ಕಿ, ಕಾಳುಗಳು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೆ. ಸಾಂಬಾರ್ ಪುಡಿ ಕೆಲಸ ಆಲ್ಮೋಸ್ಟ್ 3 ದಿನ ಕೆಲಸ ಹಿಡಿಯುತ್ತೆ. ಒಂದಿನ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು, ನೆಕ್ಸ್ಟು ಕಾಳುಗಳನ್ನೆಲ್ಲ ಹುರ್ಕೋಬೇಕು. ಸೊ ನಾನಿಲ್ಲಿ ಬೇಗ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆಯಿಂದನೂ ಮನೆಯೆಲ್ಲನೂ ಕ್ಲೀನ್ ಮಾಡಿರಲಿಲ್ಲ, ಸೊ ಆದ್ದರಿಂದ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಹೊರಿಸ್ಬೇಕಿತ್ತು. ಯಾಕೆ ಅಂತ ಹೇಳಿದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರು ಮಲಗಿರ್ಬೇಕಾದ್ರೆ ನಮ್ಮ ಕೆಲಸ ಎಲ್ಲ ಸರಾಗವಾಗಿ ಆಗಬೇಕು. ಇಲ್ಲ ಅಂತ ಹೇಳಿದರೆ ಅದು ಪೆಂಡಿಂಗಲ್ಲೇ ಉಳ್ಕೊಂಬಿಡುತ್ತೆ. ಸೊ ಅದಕ್ಕೆ ನಾನು ಬೇಗ ಪಟ ಅಂತ ಹೇಳಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ಇಲ್ಲಿ ಮನೆ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೂ ಪೂಜೆ ಎಲ್ಲ ಮಾಡಿರಲಿಲ್ಲ. ಆಲ್ಮೋಸ್ಟ್ ಇಲ್ಲೇ 5:30 ಆಗೋಗಿತ್ತು. ನಾನು ವಾಯ್ಸ್ ಕೊಡಬೇಕಾದ್ರೂ ಅಷ್ಟೇ ವಿಡಿಯೋಗಳಿಗೆ ಆದಷ್ಟು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡೇ ವಾಯ್ಸ್ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನನ್ನ ಸ್ನಾನ, ಮನೆ ಕೆಲಸ ಎಲ್ಲದೂ ಆಯಿತು, ಪೂಜೆ ಮಾಡಿದ್ದು ಆಯಿತು. ನೆಕ್ಸ್ಟ್ ಈವ್ನಿಂಗಿಗೆ ಕಾಫಿ ಇಲ್ಲ, ಟೀನೂ ಇಲ್ಲ, ಧನಿಯಾ ಇತ್ತಲ್ಲ, ಸೊ ಧನಿಯಾ ಕಾಫಿ ಮಾಡ್ಗೋಣ ಅಂತ ಹೇಳಿ ಒಂದು ಮುಷ್ಟಿಯಲ್ಲಿ ಸ್ವಲ್ಪ ಕಡಿಮೆ ತಗೊಂಡು ಅದು ಜಜ್ಜಿ ಒಂದು 2 ಲೋಟದಷ್ಟು, ನಾವಿಬ್ಬರಲ್ವ ಇರೋದು, ಸೊ 2 ಲೋಟದಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಒಂದು ವಾಟರ್ ಪ್ರೂಫ್ ಬೆಡ್ ಕವರ್ ಬಂದಿತ್ತು. ಸೊ ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ರಂಜು ಬಂದರು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂತ ಹೇಳಿದರೆ ಸರ್ಚ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಆಲ್ರೆಡಿ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಇದು ಚೆನ್ನಾಗಿತ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಧನಿಯಾ ಕಾಫಿಗೆ ಬೆಲ್ಲನೇ ಟೇಸ್ಟ್ ಚೆನ್ನಾಗಿ ಕೊಡೋದು, ಸಕ್ಕರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ. ಸೊ ಅದು ಕುದ್ದಾದ್ಮೇಲೆ ಸ್ವಲ್ಪ ಹಾಲು ಬಿಟ್ಟು, ಸುಮ್ಮನೆ ಹಾಲು ಬಿಟ್ಟು ಅದನ್ನು ಕುದಿಸಿದ್ರೆ ಅಷ್ಟೇ, ಹಾಗೆ ಹೋಯ್ತು ಧನಿಯಾ ಕಾಫಿ ಟೀಗಿಂತ ತುಂಬ ಸೂಪರಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು.